ಈ ಎಲೆಕ್ಷನ್ ಬತ್ತಿದಂಗೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಒಂದು ರೀತಿಯ ಇರುವೆ ರೀತಿಯಲ್ಲಿ ಮುತ್ಕೋತಾರೆ. ಈ ಸಕ್ಕರೆ ಹಾಕೋದ್ರೆ ಹೆಂಗ್ ಇರುವೆ ಬಂದು ಮುತ್ಕೊಳ್ಳುತ್ತೋ ಆ ರೀತಿ ಎಲ್ಲಾ ರಾಜಕಾರಣಿ ವ್ಯಕ್ತಿಗಳು ಮುತ್ಕೋತಾರೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ. ಆ ರೀತಿಯಲ್ಲಿ ದಯವಿಟ್ಟು ಜನರು ತಿಳ್ಕೊಳ್ಳಿ, ನೀವು ಮರಳಾಗ್ಬೇಡಿ. ಪಕ್ಷ ಯಾವುದೇ ಆಗಿರ್ಲಿ, ವ್ಯಕ್ತಿ ಯಾವುದೇ ಆಗಿರ್ಲಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿದ್ರೆ ಮಾತ್ರ ಅದನ್ನ ನೋಡಿ ಓಟ್ ಹಾಕಿ ಮುಂದಿನ ಬಾರಿ. ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಬೆಂಗಳೂರು ಅಂತ ಪ್ರದೇಶದ ನೋಡ್ಬೋದು, ಇದು ಬೆಂಗಳೂರು ITBT ಕಂಪ್ನಿ ಅಥವಾ ಗ್ರೇಟರ್ ಬೆಂಗಳೂರು ಅಂತ ಮಾಡಿದಿರಲ್ಲಪ್ಪ. ಏನಿದೆ ಬೆಂಗಳೂರಲ್ಲಿ? ಕಿತ್ತೋಗಿರೋ ರಸ್ತೆ, ನೆಟ್ವರ್ಕ್ ರಸ್ತೆ ಎಲ್ಲ ಹೋಗಿ ನೋಡ್ರಿ ಗಲ್ಲಿಲಿ, ಅದು ರಸ್ತೆಗಳು ಅಂತಾರ, ಗಾಡಿ ಓಡ್ಸಕ್ಕಾಗಲ್ಲ. ನೆಕ್ಸ್ಟ್ ಮೊನ್ನೆ ಬಿಡುಗಡೆ ಆಯ್ತು, ಇಡೀ ಭಾರತ ಅಥವಾ ಪ್ರಪಂಚದಲ್ಲಿ 2ನೇ ಟ್ರಾಫಿಕ್, ಬೆಂಗಳೂರು 2ನೇ ಸ್ಥಾನದಲ್ಲಿರೋದು. ಟ್ರಾಫಿಕ್ ನ ನಿರ್ವಹಣೆ ಮಾಡಕ್ ಆಗ್ತಿಲ್ಲ. ನೆಕ್ಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸವಲತ್ತಿಲ್ಲ, ಬೇಸಿಕ್. ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾವೆ, ಅದ್ರ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ಸರ್ಕಾರಿ ಶಾಲೆಗಳ ಸವಲತ್ತುಗಳು ಇದೆಯಾ? ಶೌಚಾಲಯ ಇದೆಯಾ? ಅವ್ರ ಪಠ್ಯ ಪುಸ್ತಕಗಳು ಬರ್ತಿದ್ಯಾ? ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಆಗ್ತಿದ್ಯಾ? ಶಿಕ್ಷಕರುಗಳು ಇದ್ದಾರಾ? ಒಬ್ಬ ಶಿಕ್ಷಕ 4-5 ಪಾಠಗಳು ತಗತಾನೆ, ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ.